ನಾನು ನಿನಗೆ ಹೇಳುತ್ತೇನೆ, ಎದ್ದೇಳು. ಲೂಕನು ಬರೆದಂತಹ ಶುಭ ಸಂದೇಶ 7ನೇ ಅಧ್ಯಾಯ 14ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಸ್ನೇಹಿತನೇ, ಲೋಕದಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಬ್ಬರನ್ನ ಪ್ರೀತಿಸಿ ಅವರನ್ನ ನಂಬಿ ಅವರಿಂದ ಮೋಸ ಹೋಗಿ ಅವರೇ ಕಡೆಯಲ್ಲಿ ನಿನ್ನನ್ನ ಕೈಬಿಟ್ಟು ಮುಂದೆ ಹೋದರು ಎಂದು ಚಿಂತಿಸಿ ಚಿಂತಿಸಿ ಸೊರಗಿ ಕುಂತಿರುವೆಯ? ಅಥವಾ ಜೀವನದಲ್ಲಿ ಪ್ರತಿ ಒಂದೊಂದು ಕೆಲಸಗಳಲ್ಲೂ ಪದೇ ಪದೇ ಸೋಲನ್ನ ಅನುಭವಿಸಿ ಹತಾಶನಾಗಿ ಕುಂತಿರುವೆ? ಎಷ್ಟೇ ಓದಿದ್ದರೂ, ಪದವಿಗಳಿದ್ದರೂ, ಕೆಲಸಕ್ಕಾಗಿ ಪ್ರತಿ ದಿನ ಹುಡುಕಾಡಿದರೂ ಕೆಲಸ ಸಿಗದೆ ನಿರುದ್ಯೋಗಿಯಾಗಿಯೇ ಅಲಿಯುತ್ತಿದ್ದೇನಲ್ಲ ಎಂದು ಹತಾಶೆಯಿಂದ ಯೋಚಿಸುತ್ತಿರುವೆಯ? ವಂಚನೆಗೆ, ಮೋಸಕ್ಕೆ, ಅಪಮಾನಕ್ಕೆ, ಅವಮಾನಕ್ಕೆ ಬಲಿಯಾಗಿ ಮನಕ್ಲೇಶದಿಂದಿರುವೆಯ? ಒಮ್ಮೆ ಆ ಕಲ್ವಾರಿಯ ಶಿಲುಬೆಯ ಮೇಲೆ ನೇತಾಡುತ್ತಿರುವಂತಹ ಯೇಸು ಕ್ರಿಸ್ತನನ್ನ ನೋಡಿದೆಯಾ? ಕ್ರಿಸ್ತ ತನ್ನ ಶಿಲುಬೆಯ ಹಾದಿಯಲ್ಲಿ ಎಷ್ಟೇ ಕಷ್ಟ, ಹಿಂಸೆ, ನೋವು, ಅಪಮಾನ, ಅವಮಾನ, ನಿಂದನೆಯನ್ನ ಅನುಭವಿಸಿದರು. ಕ್ರಿಸ್ತನ ಆ ಶಿಲುಬೆಯ ಹಾದಿಯಲ್ಲಿ ಅಭಾರವಾದಂತ ಶಿಲುಬೆಯನ್ನ ಹೊತ್ತು ನಡೆಯುತ್ತಿದ್ದಂತ ಯೇಸು ಕ್ರಿಸ್ತ 3 ಸಾರಿ ಆ ಶಿಲುಬೆಯೊಟ್ಟಿಗೆ ನೆಲದ ಮೇಲೆ ಬಿದ್ದಾಗಲೂ ಕೂಡ ಯೇಸು ಕ್ರಿಸ್ತ ಆ ಛಲ ಬಿಡದೆ ಆ 3 ಸಾರಿ ನೆಲದ ಮೇಲೆ ಬಿದ್ದರೂ ಕೂಡ ಮತ್ತೆ ಮತ್ತೆ ಆ ಭಾರವಾದಂತ ಶಿಲುಬೆಯನ್ನ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಮುಂದೆ ನಡೆದಂತ ಯೇಸು ಕ್ರಿಸ್ತನನ್ನ ನೋಡಿದೀಯಾ? ಇಡೀ ಲೋಕವನ್ನ ರಕ್ಷಿಸಿ ಉದ್ಧಾರ ಮಾಡಲು ಈ ಭೂಮಿಗೆ ಬಂದಂತ ದೇವಪುತ್ರನಿಗೆ ಇಷ್ಟೊಂದು ಕಷ್ಟ ಎಂದ ಮೇಲೆ ಸಾಮಾನ್ಯ ಮನುಷ್ಯನಾದ ನಿನಗೂ ನನಗೂ ಕಷ್ಟಗಳಿಲ್ಲವೇ? ತನ್ನ ಜನರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆದಂತ ಆ ಯೇಸು ಕ್ರಿಸ್ತ ಇಂದು ನಿನಗೂ ನನಗೂ ನುಡಿಯುತ್ತಿರುವಂತ ಒಂದೇ ಒಂದು ಮಾತು, ಎದ್ದೇಳು, ಮತ್ತೆ ಮತ್ತೆ ಪ್ರಯತ್ನಿಸು, ಗೆಲುವು ನಿನ್ನದೇ ಎಂಬುವಂತದ್ದಲ್ಲವೇ? ಆಮೆನ್.